ಸರ್ ಈಗ ಒನ್ ವರ್ಡಲ್ಲಿ ಆನ್ಸರ್ ಕೊಡಬೇಕು. ಓಹೋ ಆಯ್ತಾ? ನೀವು ಈಗ ಯಾವ ವಿಚಾರಕ್ಕೆ ಹೆದರ್ತೀರಾ ಅಂತ. ಯಾವ ವಿಚಾರಕ್ಕೆ ಹೆದರ್ತೀರಾ? ಇವ್ರಿಗೆ ಗೊತ್ತು ಅನ್ಸುತ್ತೆ ಆನ್ಸರು. ಇಲ್ಲ, ನಾನು ಅವ್ರ ಮುಖ ನೋಡಿ ನಗ್ತಾ ಇದೀನಿ. ಅವ್ರು ಕೇಳಿ ಆಮೇಲೆ ನನಗೂ ಗೊತ್ತಿಲ್ಲ. ಯಾವ ವಿಚಾರಕ್ಕೆ ಹೆದರ್ತೀರಾ? ನಮ್ಮ ಅಮ್ಮಂಗೆ ಎದುರ್ತೀನಿ ನಾನು. ನಮ್ಮಮ್ಮ ಏನಾದ್ರು ಅಂದ್ರೆ ಬೈದ್ರೆ ಬೈದ್ ಬಿಡ್ತಾರಲ್ಲ, ಬಿಟ್ರೆ ಇನ್ನು ಯಾರ್ದಕ್ಕೂ ಹೆದರಲ್ಲ ನಾನು. ಅಷ್ಟು ಚೆನ್ನಾಗಿ ಅಷ್ಟು ಸ್ಟ್ರಾಂಗ್ ಆಗಿ ಬೆಳೆಸ್ಬಿಡ್ತಾರೆ ನಮ್ಮಮ್ಮ. ನನ್ನ ಸುತ್ತಲವ್ರು ನನ್ನ ಫಸ್ಟ್ ಸರ್ಕಲ್ ಆ ಥರದ್ದು ಏನಿದೆಯಲ್ಲ, ಅವ್ರ ನಂಬಿಕೆಗೆ ಮೋಸ ಆಗಬಾರ್ದು ಅಂತ ನಾನು. ಕರೆಕ್ಟ್, ಸೇಮ್ ನಮ್ಮಮ್ಮ ಸೇಮ್ ನಾನು ನಮ್ಮಮ್ಮ ಅಂತ ಹೇಳಕ್ ನಾನು. ಈಗ ನಿಮ್ಮ ವೈಫು ಹೆಂಡತಿ ವಿಚಾರದಲ್ಲಿ ಯಾವ ವಿಚಾರಕ್ಕೆ ಭಯ ಆಗುತ್ತೆ? ಹೆಂಡತಿ ಹಿಂಗೆ ಮಾಡಿದ್ರೆ ಬೈತಾರೆ ಅಂತ. ಹೆಂಡ್ತಿನ ಪಾಪ ಅವಳು ಆ್ಯಕ್ಚುಲಿ ಏನು ಇದೇ ಮಾಡಲ್ಲ, ಏನು ಅದೇ ಚೆನ್ನಾಗಿರೋ ಡ್ರೆಸ್ ಆಗ್ತಾ ಹೋದ್ರಂತೂ ಮಕ್ಕೋಗಿದ್ದಾಳೆ. ಆಮೇಲೆ ಹೆಂಗೆಂಗೋ ಹಾಕೊಂಡು ಹೋದ್ರೆ ಒಳ್ಳೆ ತಿಪ್ಪಿ ಥರ ಹೋಯ್ತಾಳೆ. ಈ ಪೋಸ್ಟರ್ ಡಿಸೈನ್ ಮಾಡಿರೋದು ಅವ್ರ ವೈಫು. ಹೌದಾ? ಈ ಪೋಸ್ಟರ್ ಡಿಸೈನ್ ಮಾಡಿದ್ದ. ಸೂಪರ್. ಹೌದು, ಗೀಚಿ ಸ್ಟುಡಿಯೋಸ್ ಅಂತ ಇದೆ, ಅದರಿಂದ ಡಿಸೈನ್ ಮಾಡಿದ್ದು. ಅಷ್ಟೇನಾ ಸರ್? ಅಷ್ಟೇ. ಹೆಂಡ್ತಿ ಕಂಡ್ರೆ ಏನಕ್ಕೆ ಭಯ? ಆ್ಯಕ್ಚುಲಿ ಹೆಂಡ್ತಿ ಕಂಡ್ರೆ ಭಯ ಇರಬೇಕು, ಒಳ್ಳೇದು ಸ್ವಲ್ಪ ಮಟ್ಟಿಗೆ. ಸುಮ್ಮನಿರಿ. ಹೌದಾ? ಇರ್ಬೇಕು ಭಯ ಇರ್ಬೇಕು ಸ್ವಲ್ಪ. ನಿಮ್ಗೆ ಮದುವೆ ಆಗಿದೆಯಾ? ಇಲ್ಲ. ಹೌದಾ? ಅಲ್ಲ, ಹಾಗಂತ ನೀವು ನಿಮ್ಮ ಕಟ್ಕೊಳ್ಳೋ ನನ್ನ ಕಂಡ್ರೆ ನೀವು ಎದುಕೋಬೇಕು ಅಂತೆಲ್ಲ ಇದು ಮಾಡಬಾರ್ದು. ಅದು ಲವ್ ಇಂದ ಬರಬೇಕು, ಫೋರ್ಸ್ ಮಾಡಬಾರ್ದು. ಹಂಗೆಲ್ಲ ಆ ಮಾಡ್ಬಿಟ್ಟು ಥರ ಏನು ಮಾಡಲ್ಲ, ಅವ್ರ ಲೈಫ್ ಅವರಿಗೆ. ಹಾಂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.